ಫ್ರೆಂಡ್ಸ್, ನಾನಿರೋದು ನಮ್ಮೂರಲ್ಲೇ ಒಂದು ಇರೋ ಬೆಟ್ಟದಲ್ಲಿರೋ ಒಂದು ಜಾಗದಲ್ಲಿ. ಇದರಲ್ಲಿ ಒಂದು ವಿಶೇಷತೆ ಏನಿದೆ ತೋರಿಸ್ತೀನಿ. ತುಂಬ ದಿನ ಆಯಿತು ವೀಡಿಯೋ ಮಾಡಿದೆ, ಬೇಜಾರಾಗಬೇಡಿ. ಹೀಗಿದೆ ಕಾಡು, ಅಂದರೆ ಬೆಟ್ಟನೇ ಹೀಗಿದೆ. ಇದ್ರ ಮಧ್ಯೆ ಒಂದು ಜಾಗ ಇದೆ, ತೋರಿಸ್ತೀನಿ. ಇದ್ರ ಬಗ್ಗೆ ನನಗೇನು ಜಾಸ್ತಿ ಮಾಹಿತಿ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಎಲ್ಲರೂ ಗೊತ್ತಾಗಲಿ. ಇದೊಂದು ಜಾಗ ಕಾಣಿಸ್ತು, ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ ನೋಡಿ. ಆ್ಯಕ್ಚುಲಿ ಇದು ಬಂದು ನಮ್ಮ ಇಕ್ಕೇರಿ ಸಂಸ್ಥಾನದ ಅಂಡರಲ್ಲಿ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಇದ್ರ ಬಗ್ಗೆ ನಿಮಗೇನಾದ್ರು ಮಾಹಿತಿ ಗೊತ್ತಿದ್ದರೆ ಕಾಮೆಂಟಲ್ಲಿ ಹಾಕಿ, ಎಲ್ಲರೂ ತಿಳ್ಕೊಳ್ಳೋಣ, ನಾನು ನೀವು ಎಲ್ಲರೂ. ಇಷ್ಟೇ ಅಲ್ಲದೆ ಇನ್ನೊಂದು ಜಾಗ ಇದೆ, ತೋರಿಸ್ತೀನಿ. ಅದ್ರ ಪಕ್ಕದಲ್ಲೇ ಸ್ವಲ್ಪ ದೂರ ನೋಡ್ಕೊಂಡು ಹೋಗ್ಬೇಕು, ಅಂದರೆ ಹಿಂಗೆ ಪಕ್ಕದಲ್ಲಿ ಚಪ್ಪಲಿ ಬಿಟ್ಟು ಹೋಗ್ತೀನಿ ಸ್ವಲ್ಪ, ಯಾಕೆ ಸ್ವಲ್ಪ ರಿಸ್ಕ್ ಅಲ್ವಾ. ಅಯ್ಯೋ, ದೇವರೇ, ಏನೋ ಈಶ್ವರಲಿಂಗ ಇದೆ, ಬಸವಣ್ಣ ಇದೆ ಇಲ್ಲಿ. ಈ ಥರ ಒಂದು ಕಟ್ಟೆ ಇದೆ ಇಲ್ಲಿ. ಪರ್ಟಿಕ್ಯುಲರ್ ಕಾಡು ಮಧ್ಯೆ ಇದೆ. ಹೀಗೆ ಸುಮಾರು ಇದ್ದಾವೆ ಇಲ್ಲಿ ಕಲ್ಲುಗಳು. ಇಷ್ಟೇ, ನಮ್ಮೂರಲ್ಲೂ ಈ ಥರದ್ದೆಲ್ಲ ಸುಮಾರು ಇದ್ದಾವೆ. ಬಟ್ ನಮ್ಮೂರಲ್ಲಂತ ತುಂಬ ಕಡೆ ಇದ್ದಾವೆ, ಬಟ್ ಎಲ್ಲೂ ಬೆಳಕಿಗೆ ಬಂದಿಲ್ಲ. ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್, ಹೆಚ್ಚು ಕಡೆ ತುಂಬ ಕಡೆ ಈ ಥರದ್ದೆಲ್ಲ ಇರುತ್ತೆ. ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಎಸ್ಪೆಷಲಿ ಇವಾಗ ಇದ್ರ ಬಗ್ಗೆ ಏನಾದ್ರು ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಎಲ್ಲರೂ ತಿಳ್ಕೊಳ್ಳೋಣ. ಕೈ ಮುಗಿದು ನಾನು ಓಡ್ತೀನಿ. ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.